ಒಬ್ಬ IPS ಆಫೀಸರ್ ಆದಂಥ ಮೊಹಮ್ಮದ್ ಸುಜಿತ್ ಅವರು ಹಾಸನದ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ SP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ದಿನಾಂಕ 22/9/2025 ಇಸ್ವಿ ಅಂದರೆ ಮೊನ್ನೆ ಹಾಸನದಿಂದ ಅವರ ತಾಯಿ ಆರೋಗ್ಯ ಸರಿ ಇಲ್ಲ ಅಂತಂತೇಳಿ ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಯಾರ ಅನುಮತಿ ಇಲ್ಲದೇ, ಸರ್ಕಾರದ ಸುತ್ತೋಲೆ ಇಲ್ಲದೆ, ಸರ್ಕಾರದ ಅನುಮತಿ ಇಲ್ಲದೇ ಹಾಸನಿಂದ ಬೆಂಗಳೂರು ತನಕ ಕೂಡ ಜೀರೋ ಟ್ರಾಫಿಕ್ ಮಾಡಿದ್ದಾರೆ. ಅಂದರೆ ಹಾಸನಿಂದ ಬೆಂಗಳೂರು ತಲುಪಬೇಕು ಅಂತಂದ್ರೆ ಹೈವೇಯಲ್ಲಿ ಮಂಡ್ಯ SP ಅವ್ರು ಭೇಟಿ ಮಾಡಬೇಕು, ತುಮಕೂರು SP ಅವ್ರು ಭೇಟಿ ಮಾಡಬೇಕು, ಬೆಂಗಳೂರು ಗ್ರಾಮಾಂತರ SP ಅವ್ರು ಭೇಟಿ ಮಾಡಬೇಕು, ನಂತರ ಬೆಂಗಳೂರು ಕಮಿಷನರ್ನ ಭೇಟಿ ಮಾಡಬೇಕು. ಇಷ್ಟು ಜನಕ್ಕೆ ಕಂಟ್ರೋಲ್ ರೂಮಿಂದಲೇ ಪರ್ಮಿಷನ್ ಬರಬೇಕು. ಅದನ್ನು ಜೀರೋ ಟ್ರಾಫಿಕ್ ಮಾಡಿ ಅಂತ ತುರ್ತು ಪರಿಸ್ಥಿತಿ ಇದ್ದಾಗ ಜೀರೋ ಟ್ರಾಫಿಕ್ ಮಾಡಬೇಕಂತ ಕಂಟ್ರೋಲ್ ರೂಮಿಂದ ಬರಬೇಕು. ಆದರೆ ಯಾವುದೇ ಆದೇಶ ಇಲ್ಲದೇ, ಯಾವುದೇ ಅನುಮತಿ ಇಲ್ಲದೇ ಅವರು ತನ್ನ ಸ್ವಯೋಜಿತವಾಗಿ ಸ್ವಂತಕ್ಕೋಸ್ಕರ ಅಲ್ಲಿಂದ ಹಾಸನಿಂದಲೂ ಕೂಡ ಬೆಂಗಳೂರು ತನಕ ಜೀರೋ ಟ್ರಾಫಿಕ್ ಮಾಡಿರೋಂಥದ್ದು. ಎರಡನೇದಾಗಿ ಅವರು ಖಾಸಗಿ ಆಂಬುಲೆನ್ಸ್ಗೆ 4 ವೆಹಿಕಲ್ಗಳನ್ನು ಈಕೆಯ ವೆಹಿಕಲ್ ಸೇರಿ ಈಕೆ SP ಕಾರು ಸೇರಿ 5 ವೆಹಿಕಲ್ಗಳನ್ನು ಬಳಸ್ಕೊಂಡಿರೋಂಥದ್ದು. ಅವ್ರ ತಾಯಿ ಇರುವಂಥ ಆಂಬುಲೆನ್ಸ್ಗೆ ಮುಂದೆ 2 ಪೊಲೀಸ್ ವಾಹನಗಳು, ಅಂದರೆ ಒಬ್ಬ DYSP ಗಾಡಿ, ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಗಾಡಿ, ಇನ್ನು 2 ಗಾಡಿಗಳನ್ನು ಎಕ್ಸ್ಟ್ರಾ, ಒಟ್ಟು 4 ಎಸ್ಕಾರ್ಟ್ ಗಾಡಿಗಳನ್ನು ಬಳಸಿ ಹಾಸನಿಂದ ಬೆಂಗಳೂರು ತನಕ ಕೂಡ ಒಂದು ದೊಡ್ಡ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ. ಎರಡನೇದಾಗಿ ಇವರು ಬರುವಂಥ ಸಂದರ್ಭದಲ್ಲಿ 2 ಆಂಬುಲೆನ್ಸ್ಗಳು, ಒಂದು 14 ನಿಮಿಷ ಸ್ಟ್ರಕ್ಕಾಗಿ ನಿಂತಿದೆ, ಇನ್ನೊಂದು 17 ನಿಮಿಷ ಸ್ಟ್ರಕ್ಕಾಗಿ ನಿಂತಿದೆ ಅಲ್ಲಿ. ಅದೆಲ್ಲ ವೀಡಿಯೋವನ್ನು ನಾನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ ನನಗೆ ಅಲ್ಲಿ. ಇಂಥ ಒಂದು ದುರ್ನಡತೆಯಿಂದ ಇವರಲ್ಲಿ ಸರ್ಕಾರಿ ವಾಹನಗಳನ್ನು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿರೋದು ವಿರುದ್ಧವಾಗಿ ನಾನು ಈಗಾಗಲೇ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೆ. ನಾನು ಇವತ್ತು ಚೀಫ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ನಾನಲ್ಲಿ ಅವ್ರ ಜೊತೆ ಮಾತುಕತೆ ಆಯಿತು, ಅವರ PSR ಜೊತೆ ಕೂಡ ಮಾತುಕತೆ ಮಾಡಿದಲ್ಲಿ PPRಗೆ ರೆಫರ್ ಮಾಡಿ ಇಲ್ಲಿ DPRಯಿಂದ, ಯಾಕಂದರೆ IPS ಆಫೀಸರ್ ಆಗಿರೋದ್ರಿಂದ ಅವರು ನಿಯಮಾನುಸಾರ ಕ್ರಮ ತಗೋಬೇಕು. ಅವ್ರನ್ನಲ್ಲಿ ನಾನು ಸೇವೆಯಿಂದ ಅಮಾನತ್ ಮಾಡೋದಲ್ಲ, ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ. ಒಬ್ಬ ನಾನು ಅಡ್ವೊಕೇಟಾಗಿ ನನ್ನಲ್ಲಿ ಪೊಲೀಸ್ ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಇವರು ಮೊನ್ನೆ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಪ್ರೊಬೇಷನರಿ IPS ಆಫೀಸರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಕ್ಕೆ ಬಂದಾಗ ಇವರು ಸರಿಯಾದ ವೆಹಿಕಲ್ ವಾಹನ ಸೌಲಭ್ಯವನ್ನು ಕೊಡದೆ ಅಲ್ಲಿ ಅದು ಅಪಘಾತಕ್ಕೀಡಾಗಿ ಆ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ಅಲ್ಲಿ ಆ ಸಾವನ್ನಪ್ಪಿರೋ ವಿಚಾರಕ್ಕೆ ಅವರ ಸಿಬ್ಬಂದಿಗಳು, ಯಾರು ರಾಜ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ, ಅಂದರೆ ಡ್ರೈವರು ಅವತ್ತಿನ ಹಿಂದಿನ ರಾತ್ರಿಯಲ್ಲಿ ಯಾವುದೋ ಬರ್ತ್ಡೇ ಪಾರ್ಟಿಯಲ್ಲಿ ಸೇರಿಕೊಂಡಿದ್ದ ಅಂತೇಳಿ ಆ ಬರ್ತ್ಡೇ ಪಾರ್ಟಿಯಲ್ಲಿ ರಾಜ್ಯದಲ್ಲಿದ್ದಂಥ ಸಿಬ್ಬಂದಿಗಳು ಎಲ್ಲರೂ 8 ಜನ ಅಧಿಕಾರಿಗಳನ್ನು, ಪೊಲೀಸ್ ಸಿಬ್ಬಂದಿಗಳನ್ನು ವಜಾ ಮಾಡೋದಕ್ಕೆ ರೂಲು 6 and 8 ನೋಟಿಸ್ ಕೊಟ್ಟು ಅವರನ್ನು ವಜಾ ಮಾಡೋದಕ್ಕೆ ಕಾರಣ ಕೇಳಿ ನೋಟಿಸ್ ಕೊಡ್ತಾರೆ. ಅಂದರೆ ತಳಾಂತ ಅಧಿಕಾರಿಗಳು ತಪ್ಪು ಮಾಡಿದಾಗ ಅವ್ರನ್ನ ವಜಾ ಮಾಡ್ಬೋದು ಪೊಲೀಸ್ ಅಧಿಕಾರಿಗಳು. ಒಬ್ಬ IPS ಆಫೀಸರು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋಂಥವ್ರು, ಕಾನೂನು ಪಾಲನೆ ಮಾಡಬೇಕಾಗಿರೋಂಥ ಒಬ್ಬ IPS ಆಫೀಸರು ಈ ತಪ್ಪನ್ನು ಮಾಡಿದಾಗ ಸರ್ಕಾರ ಏನು ನಿಲ್ಲು ತೊಗೋತದೆ? ಅವ್ರನ್ನ ವಜಾ ಮಾಡಬೇಕಂತ ಕೇಳಿದೆ ನಾನಲ್ಲಿ. ಈ ವಿಚಾರವಾಗಿ ಈಗಾಗಲೇ ನಾನು ಸರ್ಕಾರಕ್ಕೆ ಗಮನ ತಂದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಹೋಮ್ ಸೆಕ್ರೆಟರಿ ಇಬ್ಬರು ಕೂಡ ಅಲ್ಲಿ ಇದನ್ನು DPRಗೆ ಕಳಿಸಿ ನಾವು ಇದನ್ನು ಸೀರಿಯಸ್ ತೊಗೋತೀವಿ ಅಂತ ಹೇಳಿದರಲ್ಲಿ. ಇನ್ನೊಂದು ದುರಂತ ಏನು ಅಂತಂದರೆ, ಈಕೆ IPS ಆಫೀಸರ್ ಆಗಿ ಹಾಸನ SP ಆಗಿದ್ದರೆ ಇಲ್ಲಿ ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಇವರು. ಈ ಬೆಂಗಳೂರಿನಲ್ಲಿ ಒಂದು ಕಾರು, ಬೆಂಗಳೂರಿನಲ್ಲಿ ಒಂದು ಐಷಾರಾಮಿ ಮನೆ, ಅದು ಇಲ್ಲಿ 4 ಜನ ಸಿಬ್ಬಂದಿಗಳು, ಹಾಸನದಲ್ಲಿ 5 ಜನ ಸಿಬ್ಬಂದಿಗಳು, ಹಾಸನದಲ್ಲಿ 4 ಕಾರುಗಳಲ್ಲಿ. ಸೊ ಇಷ್ಟು ಸರ್ಕಾರಿ ವಾಹನಗಳನ್ನು, ಇಷ್ಟು ಸರ್ಕಾರಿ ಸವಲತ್ತುಗಳನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕಂತ ಕೇಳ್ಕೊಂಡಿದೆ. ಅದಕ್ಕೆ ಸಮಗ್ರವಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ಲಿ. ಈ ಸರ್ಕಾರದ ಮೇಲೆ ನಂಬಿಕೆ ಇದೆ ನಮಗೆ. ಅಲ್ಲಿ ನಾನು 7 days ಗಡುವು ಕೊಟ್ಟಿದ್ದೀನಿ. ಅಲ್ಲಿ 7 days ಒಳಗಡೆ ಏನು ಅಧಿಕಾರಿಗಳು ನನಗೆ ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆ ಈಡೇರಿಸಿಲ್ಲ ಅಂತಂದರೆ 8ನೇ ದಿವಸಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ PL ಫೈಲ್ ಮಾಡ್ತೀನಿ. ಅಲ್ಲಿ ಇದೊಂದು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಅಲ್ಲಿ.